ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಸ್ ಯೂಸ್ವಲ್ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದು 5 o'clock. ಇವತ್ತು ಮಂಡೇ, ಸೊ ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ 4:15ಗೆ ಅಲಾರಾಮ್ ಇಟ್ಟಿದ್ದೆ. ಬಟ್ ಹೇಳೋದು ಸ್ವಲ್ಪ ಲೇಟ್ ಆಯಿತು. 5 o'clock ಎದ್ದಿದ್ದೀನಿ. ನೋಡೋಣ ಎಷ್ಟು ಬೇಗ ಕೆಲಸಗಳಾಗುತ್ತೆ ಅಂತ. ಮನೆಯೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮಂಡೇ ಸ್ವಲ್ಪ ವಾರ ಮಾಡೋದ್ರಿಂದ ಜಾಸ್ತಿ ಕೆಲಸ ಇರುತ್ತೆ. ಸೊ ಇಲ್ಲಿ ನೋಡಿ, ನನ್ನ ಮಗಳು ನನಗೆ ಒಂದು ಎಕ್ಸ್ಟ್ರಾ ಕೆಲಸ ಬೇರೆ ಕೊಟ್ಟಿದ್ದಾಳೆ. ನಾವು ವಾಲ್ಗೆ ವಾಲ್ಪೇಪರ್ ಅಂಟಿಸ್ತಾ ಇದ್ವಿ. ಅವಳು ಕೂತ್ಕೊಂಡು ಅವಳ ಪಾಂಡಾಗಿ ಎಲ್ಲ ವಾಲ್ಪೇಪರ್ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಅಂಟಿಸಿದ್ದಾಳೆ. ನಂಗೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಒಂದು 4-5 minutes ಬೇಕಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಮಾಡೋ ಟೈಮಲ್ಲಿ ಮಕ್ಕಳಲ್ವ, ಎಂಜಾಯ್ ಮಾಡಲಿ. ಎಲ್ಲದಕ್ಕೂ ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡೋದು ಬೇಡ ಅಂತ ಮಾಡೋಕ್ಕೆ ಬಿಟ್ಟಿರ್ತೀವಿ. ಬಟ್ ಅದನ್ನು ಸರಿ ಮಾಡೋಕ್ಕೆ ನಮಗೆ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಇಲ್ಲಿ ಟೇಬಲ್ ಮೇಲೆ ತುಂಬ ಡಾಲೆಲ್ಲ ಇತ್ತಲ್ಲ ವಿಹಾದು, ಅದನ್ನು ಜೋಡಿಸಿದ್ದೆ. ಸೊ ಅದನ್ನೆಲ್ಲ ತೆಗೆದಿಡ್ತಿದ್ದೀನಿ ಬಾಸ್ಕೆಟ್ಗೆ. ಈ ಟೇಬಲ್ನ ಬೇರೆ ಥರ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೆಲವೊಂದು ಐಟಮ್ಸ್ ತರಿಸ್ಬೇಕು. ಸೊ ಸದ್ಯಕ್ಕೆ ಒಂದೇ ಒಂದು ರೆಡ್ ಡಾಲ್ ಇರಲಿ ಅಂದ್ಬಿಟ್ಟು ಆ ಟೆಡ್ಡಿ ಬೇರ್ ಮಾತ್ರ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಮಿಕ್ಕಿ ಡಾಲ್ಸ್ ಎಲ್ಲ ತೆಗೆದು ಒಳಗಡೆ ಇಟ್ಟಿದ್ದೀನಿ. ಸೊ ಈಗ ಮತ್ತೆ ಡಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಲಿವಿಂಗ್ ರೂಮು, ನಮ್ಮ ಬೆಡ್ರೂಮು ಮತ್ತು ಕಿಚನ್ ಇದೆಲ್ಲ ಡಸ್ಟಿಂಗ್ ಮಾಡಿ ಮುಗ್ಸೋಕ್ಕೆ ಒಂದು ಅರ್ಧದಿಂದ 3/4 ಗಂಟೆ ಟೈಮ್ ಇದೇ ಆಗುತ್ತೆ. ಅದಾದಮೇಲೆ ನಾನು ಕಸ ಗುಡಿಸ್ಕೊಬೇಕು. ಎಷ್ಟೇ ಬೇಗ ಇದ್ದು ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ರೂ ಅಷ್ಟೇ ಟೈಮ್ ಆಗುತ್ತೆ. ಇವಾಗ ನಾನು 5 o'clock ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದು 7 ಗಂಟೆ ಆಗುತ್ತೆ ನಾನೆಲ್ಲ ಮುಗಿಸಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲ ಮಾಡೋದಕ್ಕೆ. ಅದಾದಮೇಲೆ ಮತ್ತೆ ಟಿಫನ್ ಕೂಡ ಮಾಡಬೇಕು. ಸೊ ಇವತ್ತು ಟಿಫನ್ಗೆ ನಾನು ಮೂಂಗ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೆನೆ ಹೆಸರು ಕಾಳೆಲ್ಲ ನೆನೆ ಹಾಕಿದ್ದೀನಿ. ಸೊ ಅದೇನು ಜಾಸ್ತಿ ಟೈಮ್ ಆಗೋಲ್ಲ. ಸೊ ಅದಕ್ಕೆ ಅಷ್ಟೊಂದು ಹರಿಬರಿ ಇಲ್ಲ. ಓಕೆ, ಟಿಫನ್ ಮಾಡೋಕ್ಕೆ ಏನು ಜಾಸ್ತಿ ಟೈಮ್ ಬೇಡ ಅಲ್ಲ ಅಂದ್ಬಿಟ್ಟು ಆರಾಮಾಗಿ ಮನೆ ಕ್ಲೀನ್ ಮಾಡ್ಕೋತಿದ್ದೀನಿ. ಈ ಡಸ್ಟಿಂಗ್ ಕೆಲಸ ಎಲ್ಲ ರಾತ್ರಿನೇ ಮಾಡಿಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ನೈಟು ಬೇರೆಲ್ಲ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತಲ್ಲ, ಮತ್ತು ಇದನ್ನು ಮಾಡೋಷ್ಟರಲ್ಲಿ ಅಯ್ಯೋ ಬಿಡು ಬೆಳಗ್ಗೆ ಮಾಡ್ಕೊಂಡ್ರಾಯ್ತು, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆದರೆ ಬೆಳಗ್ಗೆ ಎದ್ದಾಗ ನನಗೆ ಜಾಸ್ತಿ ಕೆಲಸ ಅನಿಸುತ್ತೆ. ಅಟ್ಲೀಸ್ಟ್ ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಕಿಚನ್ ಕ್ಲೀನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮನೆ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಡೈರೆಕ್ಟಾಗಿ ನಾವು ಟಿಫನ್ ರೆಡಿ ಮಾಡ್ಕೊಬೋದು. ಸೊ ಇಲ್ಲಿ ಈ ಟೇಬಲ್ಲು ಮತ್ತು ಬೇರೆ ಟೇಬಲ್ ಇದೆಯಲ್ಲ, 1-2-3 ಟೇಬಲ್ಲು ಡೈಲಿ ನಾನು ಡಸ್ಟಿಂಗ್ ಮಾಡ್ಕೋತೀನಿ, ಅಂದರೆ ಒರೆಸ್ಕೋತೀನಿ. ಇನ್ನು ಬೇರೆದೆಲ್ಲ ಇರುತ್ತಲ್ಲ, ಟಿ ವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಈ ಥರದ್ದೆಲ್ಲ ನಾನು ಮಂಡೇ ಮತ್ತು ಥರ್ಸ್ಡೇ ಮಾತ್ರನೇ ಡಸ್ಟಿಂಗ್ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಈ ಟೇಬಲ್ಸು ರೆಗ್ಯುಲರಾಗಿ ನಾವು ಯೂಸ್ ಮಾಡೋದ್ರಿಂದ ಸೊ ಇದನ್ನು ಡೈಲಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನನಗೆ ಈ ಕೆಲಸ ಎಲ್ಲನೂ ಈಗ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಲ್ಲ, ಅವಾಗೇನಷ್ಟು ಜಾಸ್ತಿ ಟೈಮ್ ಆಗುತ್ತೆ ಅನಿಸಲ್ಲ, ಮತ್ತು ಬೇಗ ಮಾಡಿಬಿಡ್ಬೋದು. ಅದೇ ವಿಹಾ ಸ್ಕೂಲ್ಗೆ ಹೋದ್ಮೇಲೆ ಮಾಡೋಕ್ಕೆ ಅಂತ ಹೋದರೆ ಆಗ ತುಂಬ ಟೈಮ್ ಆಗುತ್ತೆ. ವಿಹಾ ಸ್ಕೂಲ್ಗೆ ಹೋದಾಗ ಸ್ಟಾರ್ಟ್ ಮಾಡಿದ್ರೆ ವಿಹಾ ಸ್ಕೂಲಿಂದ ಬರೋವರೆಗೂ ನಾನು ಕ್ಲೀನಿಂಗ್ ಕೆಲಸನೇ ಮಾಡ್ತಿರ್ತೀನಿ. ಒಂದು ಪಾತ್ರೆ ಎಲ್ಲ ವಾಶ್ ಮಾಡೋದು ಮತ್ತು ಮನೆ ಕ್ಲೀನ್ ಮಾಡೋದು, ಅಷ್ಟರಲ್ಲೇ ವಿಹಾ ವಾಪಸ್ ಬಂದುಬಿಡ್ತಾಳೆ. ಸೊ ಅದಕ್ಕೆ ಆದಷ್ಟು ಬೆಳಗ್ಗೆನೇ ಬೇಗ ಎದ್ದು ಈ ಕೆಲಸಗಳನ್ನ ಮುಗಿಸೋಳಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಎದ್ದೇಳೋಕ್ಕೆ ಆಗಿಲ್ಲ ಅಂದರೆ ಮಾತ್ರ ನಾನು ವಿಹಾ ಸ್ಕೂಲ್ಗೆ ಹೋದ್ಮೇಲೆ ಇದನ್ನು ಮಾಡ್ಕೊಳ್ಳೋದು. ನಮಗೆ ಮಂಡೇ ಪೂಜೆ ಸ್ವಲ್ಪ ಸ್ಪೆಷಲ್ಲೇ, ಯಾಕಂದರೆ ನಮ್ಮ ಅಮ್ಮ ಮನೆ ದೇವರು ಮಹದೇಶ್ವರ. ಸೊ ನಾವು ಕೂಡ ಅದನ್ನೇ ಪೂಜೆ ಮಾಡೋದು. ಸೊ ಶಿವನ ವಾರ ಸೋಮವಾರ ಆಗಿರೋದ್ರಿಂದ ಸೊ ಮಂಡೇ ಸ್ವಲ್ಪ ಸ್ಪೆಷಲ್ಲೇ. ಸೊ ಮಂಡೇ ಎಲ್ಲ ಸ್ವಲ್ಪ ಜಾಸ್ತಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಪೂಜೆ ಮಾಡಿದ್ರೆ ನನಗೊಂಥರ ಸ್ಯಾಟಿಸ್ಫೈ, ಓಕೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ. ನೆನ್ನೆ ಭಾನುವಾರ ಇತ್ತಲ್ವ, ಸೊ ನಾನು ಕಸ ಕೂಡ ಹೊಡೆದಿಲ್ಲ. ಸೊ ಅದಕ್ಕೆ ನೆನ್ನೆ ವಾಲ್ಪೇಪರ್ ಎಲ್ಲ ಸ್ಟಿಕ್ ಮಾಡ್ತಿದ್ವಲ್ಲ, ಸೊ ಅದರಿಂದ ತುಂಬ ಕಸ ಆಗಿಬಿಟ್ಟಿದೆ. ನೆನ್ನೆ ಬೇರೆ ಕ್ಲೀನ್ ಮಾಡಿಲ್ಲ, ಜೊತೆಗೆ ವಾಲ್ಪೇಪರ್ ಎಲ್ಲ ಸ್ಟಿಕ್ ಮಾಡಿದ್ರದು ಪೇಪರ್ಸು ಅದು ಇದು ಎಲ್ಲ ಸೇರಿ ತುಂಬ ಡಸ್ಟ್ ಆಗಿಬಿಟ್ಟಿತ್ತು ಮನೆ. ಸೊ ಅದನ್ನೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ. ಇನ್ ಕೇಸ್ ನಾನೇನಾದರೂ ಇವಾಗ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿಲ್ಲ ಅಂತಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ಅಷ್ಟು ಫ್ರೆಶ್ ಅಂತ ಅವ್ರಿಗೂ ಫೀಲ್ ಆಗೋಲ್ಲ ಮನೆ ಗಲೀಜಾಗಿದ್ದರೆ. ಸೊ ಅವ್ರು ಹೋಗೋಕ್ಕೆ ಮುಂಚೆ ಮನೆ ಕ್ಲೀನ್ ಆಗಿಬಿಟ್ರೆ ಅವ್ರಿಗೂ ಒಂಥರ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಗಡೆ ಹೋಗೋಕ್ಕೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಇಲ್ಲಾಂದರೆ ಮನೆಯೆಲ್ಲ ಗಲೀಜಾಗಿದ್ದರೆ ಅವ್ರಿಗೂ ಒಂಥರ ಫ್ರೆಶ್ ಫೀಲ್ ಇರೋಲ್ಲ. ಅವರು ಬೆಳಗ್ಗೆನೇ ಫ್ರೆಶ್ ಆಗಿ ಮನೆಯೂ ಫ್ರೆಶ್ ಆಗಿದ್ದರೆ ಸೊ ಅವ್ರಿಗೂ ಒಂಥರ ಹೋಗ್ಬೇಕಾದ್ರೆ ಒಂದು ಪಾಸಿಟಿವ್ ಫೀಲ್ ಇರುತ್ತೆ.
ಸೊ ಅದಕ್ಕೆ ಅಂತ ನಾನು ಜಾಸ್ತಿ ಏನಾದರೂ ತುಂಬ ಈ ಥರ ಸಂಡೇ ಅಂತೂ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡೋದೆಲ್ಲ ಕಡಿಮೆನೇ. ಯಾಕಂದರೆ ವೀಕ್ ಡೇಸಲ್ಲಿ ಫುಲ್ಲು ಮಾಡಿರ್ತೀವಲ್ವ. ಸೊ ಸಂಡೇ ಸ್ವಲ್ಪ ರಿಲ್ಯಾಕ್ಸಿಂಗ್ ದಿನ ಅಂತ ಸ್ವಲ್ಪ ಎದ್ದಿದ್ದು ಲೇಟಾಗಿರುತ್ತೆ. ಮತ್ತು ಅಡುಗೆ ಕೆಲಸ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದು ಇದೇ ಕೆಲಸದಲ್ಲಿ ಸ್ವಲ್ಪ ಟೈಮ್ ಹೋಗ್ಬಿಟ್ಟಿರುತ್ತೆ. ಸೊ ಮನೆ ಕ್ಲೀನಿಂಗೇನು ಅಷ್ಟು ನಾನು ಟೈಮ್ ಕೊಡೋಲ್ಲ ಸಂಡೇ. ಆದಷ್ಟು ಅಡುಗೆ ಒಂದು ಮಾಡ್ಕೋತೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ಅದು ಬಿಟ್ಟರೆ ಸ್ವಲ್ಪ ಟಿ ವಿ ನೋಡಿಕೊಂಡು ಇಲ್ಲ ಅದು ಇದು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ಅಷ್ಟೇ. ಬೇರೆ ಏನು ಅವತ್ತು ಕ್ಲೀನಿಂಗ್ ಏನು ಇಟ್ಕೊಳ್ಳಲ್ಲ ನಾನು. ಯಾಕಂದ್ರೆ ನಾನು ಕೆಲಸ ಮಾಡ್ತೀನಿ ಅಂದರೆ ಮತ್ತು ನನ್ನ ಹಸ್ಬೆಂಡ್ಗೂ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅವರು ಹೇಳ್ತಾರೆ ಸಂಡೇ ಒಂದಿನ ಸುಮ್ಮನೆ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡ ಅಂತ. ಅದಾದಮೇಲೆ ಈಗ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಯಿತು, ನನ್ನ ಹಸ್ಬೆಂಡು ಕೂಡ ಹೋಗಿದ್ದಾರೆ. ಸೊ ನಾನು ಇವತ್ತು ಟಿಫನ್ಗೆ ಮೂಂಗ್ ಟೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದರ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದ್ರೂ ರೆಸಿಪಿ ಶೇರ್ ಮಾಡ್ತೀನಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿತ್ತದು. ಬಂದಮೇಲೆ ಸ್ಕೂಲಿಂದ ಬಂದಮೇಲೆ ಕೂಡ ಕೇಳ್ತಾ ಇದ್ಲು. ಸೊ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ ನಾನು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಿದ್ದೀನಿ. ದಾಲ್ ಮಖನಿ ಮತ್ತು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಾಲ್ ಮಖನಿ ಮಾಡೋದಕ್ಕೆ ನಾನು ದಾಲ್ ಮಖನಿ ಮಾಡೋಕ್ಕೆ ಅಂತಲೇ ದಾಲ್ ಸಿಗುತ್ತೆ, ಫುಲ್ಲು ಬ್ಲ್ಯಾಕ್ ಕಲರಲ್ಲಿರುತ್ತೆ. ಸೊ ಅದನ್ನು ನಾನು ತೊಗೊಂಡು ಇಟ್ಕೋತೀನಿ. ನಮ್ಮ ಮನೇಲಿ ಇದನ್ನು ರೆಗ್ಯುಲರಾಗಿ ಮಾಡ್ತಿರ್ತೀವಿ. ಸೊ ನನ್ನ ಹಸ್ಬೆಂಡ್ ಫೇವ್ರೇಟ್ ಇದು. ನನಗೂ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ. ಅದಕ್ಕೇ ನಾನಿಲ್ಲಿ ದಾಲ್ ಮಖನಿ ಮಾಡೋದಕ್ಕೆ ಅಂತ ದಾಲ್ನ ವಾಶ್ ಮಾಡಿಬಿಟ್ಟು ನೈಟೇ ನೆನೆಸಿಟ್ಟಿದ್ದೆ. ಸೊ ಈಗ ಅದನ್ನು ವಾಶ್ ಮಾಡಿಬಿಟ್ಟು ಅದ್ರ ಜೊತೆ ಸ್ವಲ್ಪ ರಾಜ್ಮಾ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ದಾಲ್ ಮಖನಿ ಮಾಡಬೇಕಾದ್ರೆ ರಾಜ್ಮಾ ಕಂಪಲ್ಸರಿಯಾಗಿ ಮಿಕ್ಸ್ ಮಾಡೇ ಮಾಡ್ತಾರೆ. ಸೊ ಸ್ವಲ್ಪ ರಾಜ್ಮಾ ಹಾಕ್ಕೊಂಡು ಮತ್ತು ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಯಾಕಂದರೆ ಅದು ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಕೂಗಿಸ್ಕೊತೀನಿ. ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದು 5-6 ವಿಸಲ್ಲಾದರೂ ಆಗಬೇಕು. ಅದೇ ಟೈಮ್ಗೆ ರೈಸು ಆಗಿಬಿಡಲಿ ಅಂತ ಒಂದು ಕಡೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ವಿಹಾ ಬರೋಷ್ಟ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡೋಣ, ಇಲ್ಲ ಅವಳೇ ಬೇಗ ಬಂದುಬಿಡ್ತಾಳೆ ಅನಿಸುತ್ತೆ. ಯಾಕಂದರೆ ಈಗ ಆಲ್ರೆಡಿ ಟೈಮು 12:30 ಮೇಲೆ ಆಗಿದೆ. ಸೊ ಅವಳು 1 ಗಂಟೆಗೆಲ್ಲ ಬಂದುಬಿಡ್ತಾಳಲ್ವ. ಸೊ ಅಷ್ಟರಲ್ಲಿ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ಇಲ್ಲಿ ಮಸಾಲೆಗೆ ಅಂತ ರೆಡಿ ಮಾಡ್ಕೋತಿದ್ದೀನಿ ನಾನು. ಒಂದು ಕಡೆ ದಾಲ್ ಬೇಯಕ್ಕೆ ಇಟ್ಟಿದ್ದೀನಲ್ವ, ದಾಲ್ ಕೂಗೋ ಅಷ್ಟರಲ್ಲಿ ಮಸಾಲೆಗೆ ಜಾಸ್ತಿ ಏನು ಬೇಕಾಗಿಲ್ಲ. 2 ಈರುಳ್ಳಿನ ನಾನು ಚಾಪ್ ಮಾಡ್ಕೋತಿದ್ದೀನಿ. ಸಣ್ಣದಾಗಿ ಹಚ್ಕೊಬೇಕು. ಸೊ ಸಣ್ಣದಾಗಿ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಚಾಪರಲ್ಲೇ ಚಾಪ್ ಮಾಡ್ಕೋತಿದ್ದೀನಿ. ಆಗ ತುಂಬ ಸಣ್ಣದಾಗಿ ಬರುತ್ತೆ. ಇದಕ್ಕೆ ತುಂಬ ಸಣ್ಣದಾಗಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಚಾಪರಲ್ಲೇ ಚಾಪ್ ಮಾಡ್ಕೊಬಿಟ್ಟೆ. ಮತ್ತು ಒಂದು 3 ಟೊಮೊಟೊ ಹಣ್ಣನ್ನ ಪ್ಯೂರಿ ಮಾಡ್ಕೊಬೇಕು. ಸೊ ನಾನಿಲ್ಲಿ 3 ಟೊಮೊಟೊ ಹಣ್ಣು ತೊಗೋತಿದ್ದೀನಿ. ಅದನ್ನು ಪ್ಯೂರಿ ಮಾಡಿ ಇಟ್ಕೋತಿದ್ದೀನಿ. ಇಷ್ಟೇ ಮಸಾಲ, ಬೇರೆ ಏನು ಜಾಸ್ತಿ ಮಸಾಲ ಬೇಕಾಗಿಲ್ಲ ಇದಕ್ಕೆ. ಸೊ ಇದಿಷ್ಟಿದ್ರೆ ಸಾಕು. ಮತ್ತು ಸ್ವಲ್ಪ ಗಾರ್ಲಿಕ್ ಬೇಕಾಗುತ್ತೆ, ಅದು ಒಗ್ಗರಣೆ ಟೈಮಲ್ಲಿ. ಇದು ಬಿಟ್ಟರೆ ಇನ್ನಿದ್ದೆಲ್ಲ ಬೇರೆ ಮಸಾಲ ಅಂದರೆ ಪೌಡರ್ಸ್ ಇರುತ್ತಲ್ಲ, ಅದು ಹಾಕೋತೀನಿ ಅಷ್ಟೇ. ಈಗ ಅದೆಲ್ಲ ಬೇಯಿಸ್ಕೊಂಡಾಗಿದೆ. ಸೊ ಅದಕ್ಕೆ ಈಗ ಒಗ್ಗರಣೆಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಮಸಾಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ದಾಲ್ ಮಖನಿ ಅಂದರೆ ಅದಕ್ಕೆ ಬೆಣ್ಣೆನೇ ಜಾಸ್ತಿ ಹಾಕ್ಕೊಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಎರಡನ್ನೂ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಚಾಪ್ ಮಾಡಿಟ್ಕೊಂಡಿದ್ವಲ್ಲ ಆನಿಯನ್ ಹಾಕ್ಕೊಂಡಿದ್ದೀನಿ. ಸೊ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಮಾಡ್ತಾಯಿದ್ದೆ ಅಷ್ಟರಲ್ಲಿ ವಿಹಾ ಕೂಡ ಬಂದಳು. ಸೊ ವಿಹಾನ್ ಕರ್ಕೊಂಬರೋಕ್ಕಿಂತ ಆನಿಯನ್ ಫ್ರೈ ಆಗೋಕ್ಕೆ ಟೈಮ್ ತಗೋತಲ್ವ, ಸ್ವಲ್ಪ ಲೋ ಫ್ರೈ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ಮತ್ತು ವಿಹಾನ ಕರ್ಕೊಬಂದೆ. ಅದಾದಮೇಲೆ ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಿದ್ದೀನಿ. ಟೊಮೊಟೊ ಅಷ್ಟೇ ಚೆನ್ನಾಗಿ ಬೇಯಬೇಕು, ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇಲ್ಲಿ ದಾಲ್ ಬೇಯಿಸ್ಕೊಂಡಿದ್ನಲ್ಲ ಅದೀಗ ವಿಸಲೆಲ್ಲ ಹೋಗಿದೆ. ಸೊ ಈ ದಾಲ್ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಚೆನ್ನಾಗಿ ಬೆಂದಿದ್ರೆ ಅದನ್ನು ನಾನು ಪೊಟ್ಯಾಟೊ ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಫುಲ್ಲು ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಕಾಳು ಅಲ್ಲಲ್ಲಿ ಕಾಣಬೇಕು. ಬಟ್ ಅರ್ಧ ಮ್ಯಾಶ್ ಆಗಿರಬೇಕು, ಇನ್ನು ಅರ್ಧ ಕಾಳು ಹಾಗೆ ಬಿಟ್ಟಿರಬೇಕು. ಆವಾಗಲೇ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಬೆಂದಿತ್ತು, ಎಲ್ಲ ರಾಜ್ಮಾನು ಬೆಂದಿತ್ತು ಮತ್ತು ದಾಲು ಕೂಡ ಚೆನ್ನಾಗಿ ಬಂದಿತ್ತು. ಈಗ ಪೊಟ್ಯಾಟೊ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋತಿದ್ದೀನಿ. ಒಂದು ಅರ್ಧ ಮ್ಯಾಶ್ ಮಾಡಿದ್ದೀನಿ, ಇನ್ನೊಂದು ಅರ್ಧ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನಾನು ಮಸಾಲ ಪೌಡರೆಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ.
ಇಲ್ಲಿ ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಅದ್ರ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಖಾರಕ್ಕೆ ಅಂತ ಮಾಮೂಲಿ ಚಿಲ್ಲಿ ಪೌಡರ್ 1 ಸ್ಪೂನು, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಇದಿಷ್ಟು ಪೌಡರ್ಸ್ ಹಾಕ್ಬಿಟ್ಟು ಅದ್ರ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ರಾ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ದಾಲ್ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ ನಾವು, ಸ್ಮ್ಯಾಶ್ ಮಾಡಿ ಆ ದಾಲ್ ತೆಗ್ದು ಹಾಕೋತಿದ್ದೀನಿ. ಮತ್ತು ಒಂದು ಕಡೆ ನಾನು ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ. ಸೊ ಆ ಬಿಸಿನೀರು ಕೂಡ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ. ಇದಿಷ್ಟು ಆದಮೇಲೆ ಎಷ್ಟು ಬೇಕೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಅದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನಾನು ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದು ಕಲರ್ಗೋಸ್ಕರ ಹಾಕಿರೋ ಚಿಲ್ಲಿ ಪೌಡರು. ಅದನ್ನು ಮೇಲ್ಗಡೆ ಹಾಕ್ಕೊಬೇಕು. ಸೊ ಅದು ಹಾಕ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ಬೆಣ್ಣೆ ಹಾಕ್ಕೊಬೇಕು. ಬೆಣ್ಣೆ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಈಗ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಒಂದು 5 ಮಿನಿಟ್ಸು ಅದನ್ನು ರೆಸ್ಟ್ ಮಾಡೋಕ್ಕಾಗಿ ಬಿಟ್ಬಿಡಬೇಕು. ಸೊ ಅದಾದಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ಸೊ ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಾನು ವಿಹಾನ ಮಲಗಿಸ್ಬಿಟ್ಟು ನಾನಿಲ್ಲಿ ಸ್ನಾನ ಮಾಡ್ಕೊಬಂದು ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ. ಸೊ ಎಷ್ಟೇ ಬೇಗ ಮಾಡೋಣ ಅಂತ 5 ಗಂಟೆಗೆ ಎದ್ದಿದ್ರೂ ಕೂಡ ಮತ್ತೆ ಪೂಜೆ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗೇ ಹೋಯಿತು. ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಬೆಳಗ್ಗೆ ಆದರೂ ಮಾಡಿಬಿಡೋಣ ಅಂತ. ಬಟ್ ವಿಹಾ ಸ್ಕೂಲ್ ಟೈಮಿಂಗ್ಸ್ ಕಮ್ಮಿ ಇರೋದ್ರಿಂದ ಇನ್ನೇನು ಅವಳು ಬಂದುಬಿಡ್ತಾಳೇನೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು, ಅದನ್ನು ಮಾಡ್ಕೊಬೇಕು, ಬಂದರೆ ಯಾರು ಕರ್ಕೊಂಬರೋದು ಅಂತ. ಸೊ ಮತ್ತೆ ಪೂಜೆ ಮಾಡೋದು ಸಾಯಂಕಾಲ ಆಗೇ ಹೋಯಿತು. ಇಲ್ಲಿ ನನಗೆ ಚೆನ್ನಾಗಿ ಹೂವು ಎಲ್ಲ ಅಷ್ಟು ಚೆನ್ನಾಗಿ ಸಿಗೋಲ್ಲ, ಅಂದರೆ ಕಟ್ಟಿರೋದು ತುಂಬ ಜಾಸ್ತಿ ಆ ಥರ ಎಲ್ಲ ಸಿಗೋಲ್ಲ. ಸೊ ಮಲ್ಲಿಗೆ ಹೂವು ಒಂದೇ ಕಟ್ಟಿರೋದು ಸಿಗೋದು, ಬೇರೆ ಹೂವೆಲ್ಲ ಬಿಡಿ ಹೂವು ಅಷ್ಟೇ ಸಿಗೋದು. ಸೊ ನಾನು ಎಷ್ಟು ಸಿಗುತ್ತೋ ಅಷ್ಟನ್ನೇ ತಂದು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಹೂವು ಎಲ್ಲ ತುಂಬ ಜಾಸ್ತಿ ಹಾಕಿ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಸಿಗದೇ ಇರೋ ಕಾರಣ ಎಷ್ಟಾಗುತ್ತೋ ಅಷ್ಟೇ ತೊಗೊಂಬರ್ಬೇಕಾಗತ್ತೆ. ಯಾವುದಾದ್ರು ಹಬ್ಬ ಅಂತಾದಾಗ್ಲೂ ಅಟ್ಲೀಸ್ಟ್ ಜಾಸ್ತಿ ತರೋಣ ಅಂದರೆ ಹಬ್ಬದ ಟೈಮಲ್ಲೂ ಕೂಡ ಸಿಗೋಲ್ಲ. ಆ ಹಬ್ಬದ ಟೈಮಲ್ಲೂ ಕೂಡ ಇಷ್ಟೇ ಲಿಮಿಟೆಡ್ ಸಿಗುತ್ತೆ ಹತ್ರದಲ್ಲಿ. ಎಲ್ಲಾದರೂ ಬೇರೆ ಕಡೆ ದೂರದಲ್ಲಿ ಇದೆಯೇನೋ, ಬಟ್ ನಮಗಷ್ಟು ಐಡಿಯಾ ಗೊತ್ತಿಲ್ಲ ಎಲ್ಲಿ ಸಿಗ್ಬೋದು ಅಂತ. ಸೊ ಅದಕ್ಕೆ ನಾನು ನಮ್ಮ ಮನೆ ಹತ್ರನೇ ಇರೋ ಕಡೆ ತೊಗೊಂಬರ್ತೀನಿ. ನಾನು ಪೂಜೆ ಮಾಡೋ ಅಷ್ಟರಲ್ಲಿ ವಿಹಾ ಅವರು ಕೂಡ ಎದ್ಬಿಟ್ಟಿದ್ದಾರೆ. ಸೊ ಅವಳು ಎದ್ದು ಹೋಮ್ವರ್ಕ್ ಮಾಡ್ಕೋತಿದ್ಲು. ಸ್ವಲ್ಪ ಹೊತ್ತು ಟಿ ವಿ ನೋಡ್ತಿದ್ಲು. ಅವಳು ಟಿ ವಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 20 to 30 ಮಿನಿಟ್ಸ್ ನೋಡ್ತಾಳೆ ಡೈಲಿ. ಯಾವುದಾದ್ರೂ ಒನ್ ಟೈಮ್ ಇಲ್ಲ ಸ್ಕೂಲಿಂದ ಬಂದಾಗಿರ್ಬೋದು, ಇಲ್ಲ ಮಲಗಿದ್ದು ಎದ್ದಾಗಿರ್ಬೋದು, ಯಾವುದಾದ್ರೂ ಒನ್ ಟೈಮಲ್ಲಿ ಹಾಕ್ಕೊಡು ಅಂತ ಕೇಳ್ತಾಳೆ. ನಾನು ಹಾಕ್ಕೊಡ್ತೀನಿ. ನಾನು ಅವಳಿಗೆ ಒಂದೇ ಚಾನಲ್ ತೋರಿಸೋದು, ಅಂದರೆ ಯೂಟ್ಯೂಬಲ್ಲಿ ಹಾಕ್ಕೊಡ್ತೀನಿ ಟಿ ವಿಲಿ, ಪೆಪ್ಪಾ ಪಿಗ್ ಮಾತ್ರ. ಸೊ ನಾನು ಯಾಕೆ ಪೆಪ್ಪಾ ಪಿಗ್ನ ಪ್ರಿಫರ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಅದನ್ನು ನೋಡಿದ್ರೆ ಅವಳು ಸ್ವಲ್ಪ ಇಂಗ್ಲೀಷ್ ಎಲ್ಲ ಮಾತಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ಹಾಕ್ಕೊಡ್ತೀನಿ. ಇಲ್ಲಿ ಹೋಮ್ವರ್ಕ್ ಮಾಡು ಅಂತ ಹೇಳಿದರೆ ಅವಳು ಒಬ್ಬೊಬ್ಬಳೇ ಏನೇನೋ ಮಾತಾಡ್ಕೋತಿದ್ದಾಳೆ. ಸೊ ಅವಳು ವಾಯ್ಸನ್ನು ಇಲ್ಲಿ ಹಾಕಿಲ್ಲ ನಾನು, ಬಟ್ ಒಬ್ಬೊಬ್ಬಳು ಏನೋ ಮಾತಾಡ್ಕೋತಿದ್ಲು. ಅದಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ನಾನು ಅಲ್ಲಿ ಟೇಬಲ್ ಹಾಕಿ ಕರೆಕ್ಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ. ಆದರೂ ಬಂದು ಕೆಳಗಡೆ ಎಲ್ಲ ಬಿದ್ದುಕೊಂಡು ಒದ್ದಾಡ್ತಿದ್ದಾಳೆ. ಮಕ್ಕಳಂದರೆ ಹಾಗೆ ಅಲ್ವಾ, ನಾವೇನೋ ಹೇಳ್ತೀವಿ, ಅವ್ರು ಇನ್ನೊಂದೇನೋ ಮಾಡ್ತಿರ್ತಾರೆ. ಸೊ ಅಟ್ಲೀಸ್ಟ್ ಹೋಮ್ವರ್ಕ್ ಆದರೂ ಫಿನಿಷ್ ಮಾಡ್ತಾಳೆ. ಅವಳು ನನಗೆ ವೆಯ್ಟ್ ಮಾಡಲ್ಲ ಹೋಮ್ವರ್ಕ್ ಮಾಡ್ಸೋಕ್ಕೆ, ನೀನೇ ಮಾಡಿಸು ಅಂತಲೂ ಕೇಳಲ್ಲ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಸಾಯಂಕಾಲ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ. ಮಧ್ಯಾಹ್ನನೇ ದಾಲ್ ಮಖನಿ ಮಾಡಿದ್ದೆ ಅಲ್ಲ, ಅದೇ ಇದೆ. ರೋಟಿ ಮಾತ್ರ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ದಾಲ್ ಮಖನಿ ಇಷ್ಟ ಅಂತ ಆವಾಗಲೇ ಹೇಳ್ದೆ ಅಲ್ವಾ. ಅದ್ರ ಜೊತೆ ಅವ್ರಿಗೆ ರೋಟಿ ಇದ್ಬಿಟ್ರಂತೂ ಅವ್ರಿಗೆ ಬೇರೆ ಯಾವ ಊಟನೂ ಬೇಡ. ಅವ್ರು ಜಾಸ್ತಿ ಏನು ವೆರೈಟಿ ಊಟ ಕೇಳಲ್ಲ, ಮತ್ತು ಇದೇ ಬೇಕು ಅದೇ ಬೇಕು ಅಂತನಲ್ಲ. ಬಟ್ ರೋಟಿ ಅಂತೂ ಕಂಪಲ್ಸರಿ ಅವ್ರಿಗೆ ಬೇಕೇ ಬೇಕು. ರೋಟಿ ಇದ್ಬಿಟ್ರೆ ಸಾಕು ಅವ್ರಿಗೆ. ಈ ಥರ ಯಾವುದಾದ್ರೂ ಇಷ್ಟ ಆಗಿರೋ ಸಬ್ಜಿ ಇದ್ಬಿಟ್ರಂತೂ ಇನ್ಯಾವ ಮೃಷ್ಟಾನ್ನ ಕೊಟ್ಟರು ಬೇಡ ಅಂತಾರೆ. ಸೊ ಅದಕ್ಕೆ ನಾನು ಆದಷ್ಟು ರೋಟಿ ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಒಂದೊಂದು ದಿನ ಹೇಗೆ ಅನಿಸುತ್ತೆ ಅಂದರೆ ಫುಲ್ ಡೇ ಕೆಲಸ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಅಂದರೆ ಅಷ್ಟು ಕೆಲಸ ಏನಿರಲ್ಲ, ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡೋ ಅಂಥ ಕೆಲಸ ಏನು ನಮಗಿರಲ್ಲ. ಬಟ್ ಏನೋ ಗೊತ್ತಿಲ್ಲ, ಅಂದರೆ ಪೂರ್ತಿ ದಿನ ಮಾಡ್ತಾನೇ ಇರ್ತೀನೇನೋ ಅಂತ ಫೀಲ್ ಆಗ್ತಿರುತ್ತೆ. ಎಲ್ಲನೂ ನನ್ನ ಹಸ್ಬೆಂಡ್ ಕೂಡ ಇವತ್ತು ಸ್ವಲ್ಪ ಬೇಗನೆ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರಲಿ ಅಂತ ಊಟಕ್ಕೆ ವೆಯ್ಟ್ ಮಾಡ್ತಿದ್ವಿ. ಊಟ ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿತ್ತು. ಸೊ ಅವರು ಬಂದುಬಿಡ್ಲಿ ಜೊತೆಲೇ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ನನ್ನ ಮಗಳಂತೂ ಅವ್ರ ಪಾಪ ಬರ್ತಾರೆ ಅಂದರೆ ಇರು ಮಮ್ಮ ಪಪ್ಪನೂ ಬರಲಿ ಅಂತ ವೆಯ್ಟ್ ಮಾಡ್ತಿರ್ತಾಳೆ. ಇಲ್ಲೆಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿದ್ವಿ.
ಸೊ ನನ್ನ ಹಸ್ಬೆಂಡ್ ಅಟ್ಲೀಸ್ಟ್ ಎಷ್ಟು ಟೈಮ್ಗೆ ಊಟ ಮಾಡೋ ಟೈಮ್ಗಾದರೂ ಬಂದುಬಿಟ್ರೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಬಟ್ ಒಂದೊಂದು ಸಲ ಇನ್ನೂ ಲೇಟಾಗಿ ಬರ್ತಾರೆ, ಅದ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡೋಕ್ಕೂ ಆಗೋಲ್ಲ. ನಾನು ನನ್ನ ಮಗಳೇ ಇಬ್ಬರು ಕೂತ್ಕೊಂಡು ಊಟ ಮಾಡ್ತೀವಿ. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಫ್ಯಾಮಿಲಿ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ನನಗನ್ಸುತ್ತೆ. ಬಟ್ ಕೆಲಸ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರಿಗೂ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ದಿನದಲ್ಲಿ ಯಾವುದಾದ್ರು ಒನ್ ಟೈಮ್ ಆದರೂ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ರೆ ಎಲ್ಲ ಜೊತೆಲಿ ಮಾತಾಡ್ಬೋದು, ಪೂರ್ತಿ ದಿನ ಏನಾಗಿರುತ್ತೆ ಅದನ್ನು ಶೇರ್ ಮಾಡ್ಕೋಬೋದು. ಸೊ ಹೆಣ್ಮಕ್ಳು ಕೆಲಸ ಮುಗಿಯೋದು ಆ ದಿನದಲ್ಲಿ ಅಂತಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಓಕೆ, ಆ ದಿನದ ಕೆಲಸ ಮುಗಿದಿದೆ ಅಂತ. ಸೊ ಬಟ್ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ, ಯಾಕಂದರೆ ನಾನು ಇವಾಗ 12:30 ಆಗಿದೆ. ನಾನು ಈಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಥ್ಯಾಂಕ್ ಯು, ಬಾಯ್.